प्यारे मित्रों, आप सभी को आपके YouTube चैनल स्टडी विद परशुराम में स्वागत है। और मैं हूं परशुराम और यह है निबंध लेखन के सीरीज चला रहे हैं। और जैसे 3 निबंध आपको पढ़ाई करना है, इंटरनेट, और दूसरा जनसंख्या वृद्धि, और तीसरा कर्नाटक संपदा। यानी बच्चों, जो परीक्षा में पूछे जाने वाले प्रश्न पत्रिका में पठ्य आधारित निबंध भी दिए जाते हैं। पठ्य आधारित निबंध यानी आपके सिलेबस के लिए 2 पठ्य के निबंध के विधा के हैं। उसमें पहला है कि कर्नाटक संपदा और दूसरे की इंटरनेट क्रांति। इन दोनों को बारे में भी एक आपको ध्यान से देखना है, क्योंकि इससे प्रश्न भी बनते हैं दीर्घ उत्तर के, और जैसे निबंध में भी पूछा जाता है। इसलिए मैं यहाँ पर 3 निबंध आपके लिए लाने के लिए प्रयास कर रहा हूँ, जो एग्जामिनेशन की दृष्टि से बहुत ही इंपॉर्टेंट है। और इसमें हम पढ़ेंगे इंटरनेट क्रांति निबंध पर, और दूसरा होगा कर्नाटक संपदा या कर्नाटक की महानता पर, और तीसरा होगा जनसंख्या वृद्धि पर। और जैसे इस वीडियो के अंत में जो की पॉइंट्स होगा, जो कि इवैल्यूएशन में जो कहाँ पर निबंध लेखन के अंक दिया जाता है, निबंध आकलन करते समय किन विषयों पर ध्यान दिया जाता है, और उसका मार्क्स डिस्ट्रीब्यूशन क्या है, उस पर हम पूरी तरह से चर्चा करेंगे। और जैसे आपको वीडियो को अंत तक देखना है। ವಿದ್ಯಾರ್ಥಿಗಳೇ, ಇದು ಇಂಟರ್ನೆಟ್ ನಿಬಂಧದ ಬಗ್ಗೆ ಇರತಕ್ಕಂಥ ಒಂದು ವಿಡಿಯೋ। 4 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ। ಸೊ ನಿಮಗೆ ಪಠ್ಯದಲ್ಲಿ 2 ನಿಬಂಧದ ಒಂದು ಪಾಠಗಳಿದ್ದಾವೆ, ಒಂದು ಇಂಟರ್ನೆಟ್ ಕ್ರಾಂತಿ, ಇನ್ನೊಂದು ಕರ್ನಾಟಕ ಸಂಪದ। ಆ 2 ಪಾಠಗಳು ಕೂಡ ನಿಬಂಧದಲ್ಲಿನೂ ಮತ್ತು ದೀರ್ಘ ಪ್ರಶ್ನೆಯ ಉತ್ತರಗಳಲ್ಲಿನೂ ಕೇಳ್ತಾರೆ। ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ, ಅದರ ಜೊತೆಗೆ ಜನಸಂಖ್ಯಾ ವೃದ್ಧಿ। ಸೊ ಒಟ್ಟು ನಾನು 3 ನಿಬಂಧಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ। ಒಂದು ಇಂಟರ್ನೆಟ್, 2 ಕರ್ನಾಟಕಿ ಮಹಾನತಾ, 3ನೇದು ಜನಸಂಖ್ಯಾ ವೃದ್ಧಿ। ಈ ಒಂದು ವಿಡಿಯೋದಲ್ಲಿ ನಾನು ಇಂಟರ್ನೆಟ್ನ ನಿಬಂಧವನ್ನು ಬರೀತಕ್ಕಂಥ ಸರಳ ವಿಧಾನದ ಅಂಶಗಳು, ಅದರ ಜೊತೆಗೆ ನಿಮಗೆ ಮಾರ್ಕ್ಸ್ ಯಾವ ಥರನಾಗಿ ಒಂದು ಹಂಚಿಕೆಯನ್ನು ಮಾಡ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ತಂದಿದ್ದೀನಿ। ವಿಡಿಯೋವನ್ನು ಅಂತ್ಯದವರೆಗೂ ನೋಡಿ। ಸೊ ಫಸ್ಟ್ ಆಫ್ ಆಲ್ ನಿಮಗೆ ಸಂಕೇತ ಬಿಂದು ಅಂತ ಕೊಟ್ಟಿರ್ತಾರೆ। ಸಂಕೇತ ಬಿಂದು ಅಂದರೆ ಕೀ ಪಾಯಿಂಟ್ಸನ್ನು ಕೊಟ್ಟಿರ್ತಾರೆ, ಅದನ್ನೇ ನೋಡಿ ನೀವೇನು ಮಾಡಬೇಕಪ್ಪ ಅಂದರೆ ಒಂದೊಂದಾಗಿ ಬರಿತಾ ಹೋಗಬೇಕು। ಅಲ್ಲಿ ಈಗ ಇಂಟರ್ನೆಟ್ ಇದೆ। ಸೊ ಫಸ್ಟ್ ನಾವು ನಿಬಂಧವನ್ನು ಸ್ಟಾರ್ಟ್ ಮಾಡೋ ಹೊತ್ತಿನಾಗ ಒಂದು ಕೊಟೇಶನ್ದಿಂದ ಸ್ಟಾರ್ಟ್ ಮಾಡಬೇಕು। ಇಂಟರ್ನೆಟ್ ವರದಾನ ಹೇತು ಅಭಿಶಾಪ್ ಭಿ ಹೇ। ಇಂಟರ್ನೆಟ್ ಒಂದು ಕಡೆ ವರದಾನ ಇದ್ರೆ ಅದು ಶಾಪವೂ ಆಗಿದೆ, ಇದು ಕೊಟೇಶನ್ ಆಯಿತು। ಆಮೇಲೆ ಫಸ್ಟ್ ಕೀ ಪಾಯಿಂಟ್ ಬಂದುಬಿಟ್ಟು ಪ್ರಸ್ತಾವನೆ। ಏನಿದೆ ಪ್ರಸ್ತಾವನೆಯಲ್ಲಿ ಅಂದರೆ, ಇಂಟರ್ನೆಟ್ से मानव की जीवन शैली और उसकी सोच में क्रांतिकारी परिवर्तन हुआ है। ಈ ಅಂತರ್ಜಾಲದಿಂದ ಮಾನವನ ಜೀವನ ಶೈಲಿ ಮತ್ತು ಆತನ ಒಂದು ವಿಚಾರ ಮಾಡೋ ಪ್ರವೃತ್ತಿಯಲ್ಲಿ ತುಂಬ ಬದಲಾವಣೆ ಆಗ್ತಾ ಇದೆ। आज इंटरनेट से बिना सूचना व संचार दोनों क्षेत्र कमज़ोर हो जाते हैं। ಇಂದು ಇಂಟರ್ನೆಟ್ ಇರದೇ ಇತ್ತಂದರೆ ಮಾಹಿತಿ ಮತ್ತು ಸಂವಹನ ಕ್ಷೇತ್ರ ಏನಾಗ್ತದಪ್ಪ ಅಂದ್ರೆ ಮುಚ್ಚಿ ಹೋಗ್ತಕ್ಕಂಥದ್ದು ಇದೆ। ಇಂಟರ್ನೆಟ್ ने पूरी दुनिया को एक जगह ला खड़ा कर दिया है। ಈ ಅಂತರ್ಜಾಲವು ಇಡೀ ಜಗತ್ತನ್ನೇ ಒಂದು ಸ್ಥಳಕ್ಕೆ ಬಂದು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ। ಈ ಥರನಾಗಿ ಒಂದು 3-4 ಪಾಯಿಂಟ್ಸ್ಗಳನ್ನು ಬರೆದ್ರೂ ಕೂಡ ಪ್ರಸ್ತಾವನೆ ಆಯಿತು। ಸೊ ಇದಕ್ಕೆ ಇವ್ಯಾಲ್ಯೂಯೇಷನ್ ಕೊಡ್ತಕ್ಕಂಥ ಮಾರ್ಕ್ಸ್ ಎಷ್ಟದಪ್ಪ ಅಂದ್ರೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ ಪ್ರಸ್ತಾವನೆಗೆ। ಸೊ ಇನ್ನು ಬಂದುಬಿಟ್ಟು 2ನೇ ಪಾಯಿಂಟ್ಸ್ ಬಂದುಬಿಟ್ಟು ನಾನು ಬರೆದಿದ್ದೀನಿ ಅರ್ಥ। ಹಾಗಾದರೆ ಇಂಟರ್ನೆಟ್ನ ಡೆಫಿನೇಷನ್ ಏನು? ಒಟ್ಟು 2 ವಾಕ್ಯಗಳು ಪುಸ್ತಕದಲ್ಲಿದ್ದಾವೆ। ಒಂದನೇದು इंटरनेट एक तरह से विश्वव्यापी कंप्यूटरों का जाल है। ಎರಡನೇದು अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल ही इंटरनेट है। 2 ಇಂಟರ್ನೆಟ್ನ ಒಂದು ಅರ್ಥವನ್ನು ಕೊಡ್ತಕ್ಕಂಥ ವ್ಯಾಖ್ಯೆಗಳು। ಇದನ್ನು ಕೇಳಿದರೆ ಬರೀರಿ, ಇಲ್ಲಾಂದರೆ ಇದನ್ನೇ ಏನು ಮಾಡಿರಪ್ಪ ಅಂದ್ರೆ ಪ್ರಸ್ತಾವನೆಯಲ್ಲೇ ಬರೀರಿ। ಇನ್ನು ಮೋಸ್ಟಾಗಿ ಕೇಳ್ತಕ್ಕಂಥ ಪಾಯಿಂಟ್ಸ್ ಏನಪ್ಪ ಅಂದರೆ ಲಾಭ। इंटरनेट ಇದೆ ಅಂದರೆ ಇಂಟರ್ನೆಟ್ನ ಲಾಭಗಳು ಬರೀಬೇಕು। ಒಂದನೇದು इंटरनेट द्वारा पल भर में बिना ज़्यादा खर्च किए कोई भी विचार स्थिर चित्र ವಿಡಿಯೋ भेज सकते हैं। ನಾವು ಇಂಟರ್ನೆಟ್ನ ಸಹಾಯದಿಂದ ಕ್ಷಣಾರ್ಧದಲ್ಲಿ ಏನೋ ಒಂದು ಕಡಿಮೆ ಖರ್ಚಿನಲ್ಲಿ ನಮ್ಮ ಸಂದೇಶಗಳನ್ನು, ಚಿತ್ರಗಳನ್ನು, ವಿಡಿಯೋಗಳನ್ನು ಕಳಿಸ್ಬೋದು। घर बैठे बैठे ಖರೀದಾರಿ कर सकते हैं। ಮನೆಯಲ್ಲೇ ಕುಳಿತುಕೊಂಡು ವ್ಯಾಪಾರವನ್ನು ಮಾಡ್ಬೋದು। कोई भी बिल भर सकते हैं। ಯಾವುದಾದ್ರೂ ಒಂದು ಬಿಲ್ಗಳನ್ನು ನಾವು ತುಂಬಬಹುದು। दुनिया के किसी भी जगह चाहे जितनी भी रकम भेज सकते हैं। ಜಗತ್ತಿನ ಯಾವುದೇ ಮೂಲೆಯಲ್ಲಿ ಎಷ್ಟಾದರೂ ಸಹಿತ ಹಣವನ್ನು ಕಳಿಸಬಹುದು। वीडियो कॉन्फ्रेंस द्वारा देश विदेश के प्रतिनिधियों के साथ चर्चा कर सकते हैं। ಈ ವಿಡಿಯೋ ಕಾನ್ಫರೆನ್ಸ್ನಿಂದ ದೇಶ ವಿದೇಶದ ಪ್ರತಿನಿಧಿಗಳ ಜೊತೆಗೆ ಚರ್ಚೆಯನ್ನು ಮಾಡಬಹುದು। IT और ITS ने अनगिनत लोगों को रोजगार दिया है। ಅಷ್ಟೇ ಅಲ್ಲದೆ IT ಮತ್ತು ITS ಈ ಸಂಸ್ಥೆಗಳು ಅಸಂಖ್ಯಾತ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟಿವೆ। इससे प्रशासन भी पारदर्शी बन जाता है। ಅಷ್ಟೇ ಅಲ್ಲದೆ ಆಡಳಿತದಲ್ಲಿ ಪಾರದರ್ಶಕತೆ ಬರುತ್ತೆ। ಚಿಕಿತ್ಸಾ, ಕೃಷಿ, ವಿಜ್ಞಾನ, ಶಿಕ್ಷಾ ಆದಿ के क्षेत्र में इंटरनेट का वरदान है। ಇದು ವೈದ್ಯಕೀಯ, ಕೃಷಿ, ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇಂಟರ್ನೆಟ್ ಭಾಳಷ್ಟು ವರದಾನ ಆಗಿದೆ ಅಂತಕ್ಕಂಥದ್ದು ಈ ಪಾಯಿಂಟು। ಇವುಗಳು ಸ್ವಲ್ಪ ಸ್ಕ್ರೀನ್ಶಾಟ್ಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ ಲಾಭ। ಇನ್ನು ಮುಂದೆ ಬಂದುಬಿಟ್ಟು ಇಂಟರ್ನೆಟ್ನ ಹಾನಿ ಇದ್ದಾವೆ। सो इंटरनेट ने से पायरेसी, बैंकिंग फ्रॉड, हैकिंग आदि बढ़ रही है। मुक्त वेबसाइट, चैटिंग आदि से युवा पीढ़ी फंस रही है। बच्चे अनुपयुक्त और अनावश्यक जानकारी प्राप्त कर लेते हैं। समय का बर्बाद होता है। साइबर अपराधों में वृद्धि हो रही है। इससे कई आंकड़े और तथ्य भी गलत प्रकाशन होने की संभावना होती है।
ಈ ಇಂಟರ್ನೆಟ್ನ ಏನು ಹಾನಿಪ್ಪ ಅಂದರೆ ಒಂದನೇದು ಪೈರಸಿ, ಬ್ಯಾಂಕಿಂಗ್ ಫ್ರಾಡ್, ಹ್ಯಾಕಿಂಗ್ ಆಗ್ತಾ ಇದೆ. ಮುಕ್ತ ವೆಬ್ಸೈಟ್ಗಳಿಂದ ಇವತ್ತು ಯುವ ಪೀಳಿಗೆ ಹಾಳಾಗ್ತಾ ಇದೆ. ಮಕ್ಕಳು ಅನಾವಶ್ಯಕವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡಿತಾ ಇದ್ದಾರೆ, ಸಮಯದ ಹಾಳಾಗ್ತಾ ಇದೆ. ಅಷ್ಟೇ ಅಲ್ಲದೆ ಇದರಿಂದ ಸೈಬರ್ ಅಪರಾಧಗಳಲ್ಲಿ ಕೂಡ ವೃದ್ಧಿ ಆಗ್ತಾ ಇದ್ದಾವೆ. ಆಮೇಲೆ ಇಂಟರ್ನೆಟ್ನದಿಂದ ಪಡಿತಕ್ಕಂಥ ಕೆಲವೊಂದಿಷ್ಟು ಮಾಹಿತಿ ಅಂಕಿ ಸಂಖ್ಯೆಗಳು ತಪ್ಪಾಗ್ತಕ್ಕಂಥ ಸಂಭಾವನೆಯೂ ಇದೆ. ಸೊ ಇಲ್ಲಿ ಸ್ವಲ್ಪ 4ನೇದು ಒಂದು ಬಂದಿಲ್ಲ, ಸೊ ನೀವುಗಳನ್ನು ಸ್ವಲ್ಪ ಬರ್ಕೊಡ್ರಿ. ಉಪಸಂಹಾರ ಅಂತಿದೆ, ಈ ಉಪಸಂಹಾರನೂ ಬರಿಬೇಕು. ಇದಕ್ಕೂ ಕೂಡ ಅರ್ಧ ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಸೊ ಏನು ಬರಿಬೇಕು ಅಂದರೆ, इस प्रकार इंटरनेट वरदान है तो अभिशाप भी है. इंटरनेट से सूचना व संचार के क्षेत्र हो, ई बैंकिंग, ई कॉमर्स, वीडियो कॉन्फ्रेंसिंग और सोशल नेटवर्किंग में यह तो वरदान है, और इससे ही कई बैंकिंग फ्रॉड, हैकिंग, पायरेसी भी हो रही, युवा पीढ़ी भी फंस रही. फिर भी हम करना है कि दोनों ही इसको समान रूपी से लाभ और हानि को देखते ही उसका इस्तेमाल करना है, और इंटरनेट के वजह हम सचेत भी रहना है. ಈ ಥರನಾಗಿ ಕನ್ಕ್ಲೂಷನ್ ಒಂದು 3-4 ಸಾಲುಗಳಲ್ಲಿ ಬರೆದ್ರೆ ಸೊ ನಿಮ್ಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಇದೆ. ಈ ಎಸ್ಸೆಗಳನ್ನು ಬರೆದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ಗಳನ್ನ ಕೊಡ್ತಾರೆ ಅನ್ನೋದನ್ನು ಸೊ ಬೋರ್ಡ್ದವ್ರು ಇಟ್ಟಿರ್ತಕ್ಕಂಥದ್ದು. ನೀವು ಪ್ರಸ್ತಾವನೆ ಇಂಟ್ರೊಡಕ್ಷನ್ ಬರೆದ್ರೆ ನಿಮಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ವಿಷಯವನ್ನು ಹೇಗೆ ನೀವು ವಿಸ್ತಾರವನ್ನು ಮಾಡಿದ್ದೀರಿ, ಸೊ ಅದು ಕೀ ಪಾಯಿಂಟ್ಸ್, ಅದು ಪ್ರಸ್ತಾವನೆ ಆಗಿರ್ಬೋದು, ಅರ್ಥ, ಲಾಭ, ಹಾನಿ, ಉಪಸಂಹಾರ, ಅದಕ್ಕೆ ನಿಮಗೆ 1.5 ಮಾರ್ಕ್ಸ್ ಕೊಡ್ತಾರೆ. ಲಾಸ್ಟ್ ಕನ್ಕ್ಲೂಷನ್ಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ನಿಮ್ಮ ಭಾಷಾ ಪ್ರಯೋಗಕ್ಕೆ ನಿಮ್ಮ ವಾಕ್ಯಗಳು ಹೇಗಿದ್ದಾವೆ, ನಿಮ್ಮ ಶಬ್ದ ಸಂಪತ್ತು ಹೇಗಿದೆ, ಅದನ್ನೆಲ್ಲ ನೋಡಿಕೊಂಡು 1.5. ಸೊ ಒಟ್ಟಾರೆ ನಿಮಗೆ ಎಷ್ಟು ಅಂಕಗಳು ಸಿಗ್ತಾವಪ್ಪ ಅಂದ್ರೆ 4 ಅಂಕಗಳು ಸಿಗ್ತಾವೆ. ಸೊ ಇದು ಇತ್ತು ಇಂಟರ್ನೆಟ್ ಕ್ರಾಂತಿಯ ನಿಬಂಧದ ಕುರಿತಾಗಿರ್ತಕ್ಕಂಥ ವಿಡಿಯೋ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಇಷ್ಟಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.